ನಾನು ನಿಮ್ಮ ಮೈಸೂರು ರಾಜಕುಮಾರ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ನೋಡಿ, ನಾನಿವತ್ತು ಎಂಥ ಒಂದು ಅದ್ಭುತವಾದಂತಹ ಜಾಗದಲ್ಲಿದ್ದೀನಿ ಅಂತ ಅಂದರೆ, ಎಷ್ಟು ಮನಮೋಹಕವಾಗಿದೆ ಈ ಜಾಗ. ನಾನು ನಿಮಗೆ ಹೇಳ್ದಂಗೆ ಮೈಸೂರು ಅಕ್ಕಪಕ್ಕದಲ್ಲಿ ಹೇಗಿದೆ, ಮೈಸೂರು ಬ್ಯೂಟಿ ಹೇಗಿದೆ ಅಂತ ತೋರಿಸೋಣ ಅನ್ಕೋತಾ ಇದ್ದೆ. ಎಷ್ಟು ಚಂದವಾಗಿ ಕಾಣ್ತಾ ಇದೆ. ಈ ಒಂದು ಅದ್ಭುತವಾದ ಜಾಗದಲ್ಲಿ ಟೆಂಟ್ ಮಾಡಬೇಕು, ಒಂದು ಒಳ್ಳೆ ಅನುಭವನ ಗಳಿಸ್ಕೋಬೇಕು ಅನ್ನೋ ಒಂದು ಆಸೆ. ಕೆಲವೊಬ್ರು ಹೇಳ್ತಾರೆ, ನಾನು ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇಲ್ಲ, ನಾನು ನನ್ನ ಅನುಭವಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಅನುಭವ ಹೇಗಿರುತ್ತೆ, ಚೆನ್ನಾಗಿರುತ್ತಾ, ಏನು ಕತೆ ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಅಡ್ವೆಂಚರ್ ಅಂತ ಅಂದ್ಕೊಂಡು ಈ ಜಾಗಕ್ಕೆ ಬಂದಿದ್ದೀವಿ. ಇನ್ನು ಮುಂದಕ್ಕೆ ಹೋಗಬೇಕು, ನದಿ ದಡದ ಹತ್ತಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ಟೆಂಟ್ ಮಾಡೋಣ. ಟೆಂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು, ಲೈಟ್ ಬೇಕು. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಎಂಥ ಅದ್ಭುತವಾದಂತಹ ತಾಣ. ಈ ಜಾಗದಲ್ಲಿ ನಾವು ಟೆಂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋದೇ ಕಷ್ಟ. ಬಟ್ ಸೂಪರ್, ಒಳ್ಳೆ ಜಾಗ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಟೆಂಟ್ ಮಾಡಿಕೊಂಡು ಆರಾಮಾಗಿ ಇವತ್ತು ಇದ್ಕೊಂಡು ಇಲ್ಲಿಂದ ಒಂದು ಒಳ್ಳೆ ಅನುಭವನ ಪಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕತ್ತಲೆ ಎಲ್ಲ ಕಡೆ ಕತ್ತಲೆ. ಈ ಜಾಗದಲ್ಲಿ ನಾವು ಟೆಂಟ್ ಮಾಡ್ತೀವಿ ಅಂತ ಬಂದಿದ್ದೀವಿ. ಅಲ್ಲ, ಆಸೆ ಇದೆ ಅಂತ ಅಂದ್ಬಿಟ್ಟು ಟೆಂಟ್ ಹಾಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಈ ಜಾಗದಲ್ಲಿ ನೋಡಿದ್ರೆ ಎಂಥ ಭಯಾನಕವಾಗಿ ಇರುವಂಥ ಜಾಗ ಗೊತ್ತಾಯಿತು. ಇದೊಂದು ನ್ಯೂ ಅಡ್ವೆಂಚರು, ನ್ಯೂ ಎಕ್ಸ್ಪೀರಿಯನ್ಸು. ಕೇಳಿಸ್ತಾ ಇರಬೇಕು ನಿಮಗೆ ಪಕ್ಕದಲ್ಲಿ ನದಿ ಸೌಂಡು. ಲಕ್ಷ್ಮಣ ತೀರ್ಥ ನದಿ ಮೇಲೆ ಒಂದು ಬ್ರಿಡ್ಜ್ ಇದೆಯಲ್ಲ, ಮೈಸೂರಿಂದ KR ನಗರ ಕಡೆ ಹೋಗ್ಬೇಕಾದ್ರೆ ಅದೇ ಬ್ರಿಡ್ಜ್ ಪಕ್ಕದಲ್ಲಿ ಟೆಂಟ್ ಮಾಡಿದ್ದೀವಿ. ನೋಡ್ಬೇಕಾದ್ರೆ ಅದ್ಭುತವಾಗಿ ಕಾಣಿಸುತ್ತೆ ಕಣ್ರಿ. ಅಲ್ಲಿಂದ ಕಾಣಬೇಕಾದ್ರೆ ಅದೇ ಥರ ಅದ್ಭುತವಾಗಿದೆ ಪ್ಲೇಸು. ಬೆಳಿಗ್ಗೆ ಸನ್ರೈಸು ಸಕ್ಕತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಒಳ್ಳೆ ಅಡ್ವೆಂಚರು. 3 ಜನ ಇಲ್ಲೇ ಇದ್ದೀವಿ. ನೈಟು ಏನು ಎಕ್ಸ್ಪೀರಿಯೆನ್ಸ್ ಆಗ್ತಾವೋ ಗೊತ್ತಿಲ್ಲ. ಒಟ್ಟಲ್ಲಿ ಸೇಫಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿನ್ನೂ ಟೆಂಟ್ ಮಾಡಿಲ್ಲ ನೋಡಿ. ಈ ಕತ್ಲೆಯಲ್ಲಿ ನಾವು ಇವಾಗ ಟೆಂಟ್ ಮಾಡಬೇಕು. ಟೆಂಟ್ ತಂದಿದ್ದೀವಿ, ಅದನ್ನೆಲ್ಲ ಫಿಟ್ ಮಾಡಬೇಕು. ಊಟಕ್ಕೆ ಏನೂ ತಂದಿಲ್ಲ. ಮೋಸ್ಟ್ಲಿ ಜೀವನ್ ಬಂದರೆ ಇವತ್ತು ಊಟ, ಜೀವನ್ ಬರಲಿಲ್ಲ ಅಂತಂದರೆ ಊಟ ಇಲ್ಲ, ಏನೂ ಇಲ್ಲ. ಆಯಿತಾ? ಓಕೆ, ಸೂಪರ್. ಇಲ್ಲಿಗೆ ನಮ್ಮ ಟೆಂಟ್ ರೆಡಿ ಆಗಿದೆ. ಒಳಗಡೆ ಬೆಡ್ಶೀಟು ರೆಡಿ ಆಗಿದೆ. ಬಟ್ ಊಟ ಮಾತ್ರ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಜೀವನ್ ಬರ್ತಾನೋ ಇಲ್ವೋ? ನೀರಿದೆ, ನೀರು ಕುಡ್ಕೊಂಡು ಮಲ್ಕೊಬೋದು. ಓಕೆ. ಸೊ ಸಖತ್ತಾಗಿದೆ. ಈ ಕತ್ಲಲ್ಲಿ ನಾವು ಒಂದು ಅದ್ಭುತವಾದಂಥ ಒಂದು ಟೆಂಟ್ ಹೌಸ್ನ ಕ್ರಿಯೇಟ್ ಮಾಡಿದ್ದೀವಿ. ಕತ್ಲಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲ ಹಾರೋಗುತ್ತೆ ಅನ್ನೋ ಲೆವೆಲ್ಗೆ ಎಲ್ಲರೂ ಚುಚ್ಚಿ ನೋಡಿಕೊಂಡು ಟೆಂಟ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಅದೇ ನಮ್ಮ ಕಾರು, ಇದೆ ನಮ್ಮ ಟೆಂಟು. ಒಳಗಡೆ ನೀರಿದೆ, ಊಟ ಮಾತ್ರ ಇಲ್ಲ. ಜೀವನ್, ನಿನಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನೀನು ಊಟ ತಂದರೆ ನಮ್ಗೆ ಊಟ, ಇಲ್ಲ ಅಂತಂದರೆ ಏನೂ ಇಲ್ಲ. 20 minutes later. ಎಡವಟ್ಟಾಯಿತು, ತಲೆ ಕೆಟ್ಟೋಯ್ತು. ಏನಾಯ್ತು ಗೊತ್ತಾ ನಿಮಗೆ? ಒಂದು ಎಡವಟ್ಟು. ಜೀವನು ತಗೊಂಡು ಬರ್ತಾನೆ ಊಟನ ಅಂತ ವೆಯ್ಟ್ ಮಾಡಿ ಜೀವನ ಹಣ ಇಲ್ಲ, ಬರೋದಿಲ್ಲ ಅಂತ ಅಂದ. ಅಂದರೆ ಆ ಪ್ಲ್ಯಾನು ಇರಲಿಲ್ಲ ಬಿಡಿ, ನಾವು ನೋಡ್ಕೊಬೇಕು. ಅದಕ್ಕೆ ಎಡವಟ್ಟು ಮಾಡ್ಕೊಬಾರ್ದು ಯಾವಾಗಲೂ. ಫುಲ್ ಪ್ಲ್ಯಾನ್ಡ್ ಆಗಿ ಹೋಗಬೇಕು. ನಾನು ಅವರಿಬ್ಬರನ್ನು ಆಲ್ಮೋಸ್ಟ್ ಲೈಕ್ 13 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಅವರು, ನದಿ ದಂಡೆಯಲ್ಲಿ. ನಾನು ಇಲ್ಲಿಗೆ ಬಂದು ಇವಾಗ ಊಟನ ತೊಗೊಂಡು ಹೋಗ್ತಾ ಇದ್ದೀನಿ. ಇದೇ ನನ್ನ ಊಟ ತೊಗೊಂಡು ಹೋಗಿ ಇನ್ನೇನಿಲ್ಲ, ಊಟ ಮಾಡ್ಕೊಂಡು ಅಲ್ಲಿ ನಿದ್ದೆ ಮಾಡೋದೆ. ಸೊ ಫೈನಲ್ ಆಗಿ ನಾವು ಬಂದು ತಲುಪಿದ್ದಾಯಿತು, ಊಟನೂ ತಂದಿದ್ದಾಯಿತು. ಆಶೀರ್ವಾದ್ ಗ್ರ್ಯಾಂಡಿಂದ ಊಟ ತಗೊಂಬಂದಪ್ಪ. ದರ್ಶು ನೋಡಿ ಸೆಟಪ್ ಹೆಂಗಿದೆ ನಮ್ಮದು.
ಹಾಂ ಸೂಪರ್ ಸೆಟಪ್ ಅಲ್ಲ ರಘು, ಸೂಪರ್. ಹಾಂ ಓಕೆ, ನೋಡೋಣಪ್ಪ. ನೀವು ಹುಡುಗರ ಜೊತೆ ನಾವು ಸೇರಿಕೊಂಡು ಹುಡುಗರ ಥರ ಆಡ್ತಾಯಿದ್ದೀವಿ, ಗೊತ್ತಿಲ್ಲ ಏನೋ ಮಾಡೋಣ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಇವತ್ತಿನ ನಮ್ಮ ಊಟ ಮಶ್ರೂಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ರೈಸು, ಫ್ರೈಡ್ ರೈಸು, ಸಮ್ ಚಿಪ್ಸ್, ಸಮ್ ಚಕ್ಲಿ, ಒಂದು ಮಸಾಲೆ ದೋಸೆ, ನನಗೆ ಒಂದು ವಾಟರ್. ಕೆಟ್ಟ ಹುಡುಗರಲ್ಲಪ್ಪ, ಕುಡಿಯೋದೆಲ್ಲ ಇಲ್ಲ ನಾವು. ಲೈಫ್ನ ಎಂಜಾಯ್ ಮಾಡ್ತೀವಿ ತಿನ್ಕೊಂಡು ಉಣ್ಕೊಂಡು ಅಷ್ಟೇ. ಬಟ್ ಅದು ಬಿಟ್ಟರೆ ನೋ ಎಣ್ಣೆ, ನೋ ಸಿಗರೇಟ್. 5 minutes later. ಫೈನಲ್ ಆಗಿ ಮಲಗುವ ಸಮಯ. ಫೋಟೋ ಗಿಟ ಎಲ್ಲ ಹೊಡ್ಕೊಂಡು ಒಳ್ಳೆ ಸಖತ್ತಾಗಿರೋ ಅನುಭವ, ಒಳ್ಳೊಳ್ಳೆ ನೈಟ್ ಶಾಟ್ಸ್ಗಳು ಚೆನ್ನಾಗಿ. ತಪ್ಪು, ಮಲಗೋ ಸಮಯ ಇದಲ್ಲ, ನಾವು ಮಲಗೋ ಸಮಯ ಇದಾಗಿದೆ ಅಂತ. ಆಯಿತು, ಎಲ್ಲ ಹುಳ ಎಲ್ಲ ಬಂದ್ಬಿಟ್ಟು ಸರ್. ಥೂ ಮಾಡ್ರಿ, ಒಳ್ಳೆ ಮಲಗೋ. ಓ ಸೊ ಫೈನಲ್ ಆಗಿ ಮಲಗೋ ಸಮಯ. ಟೆಂಟ್ ಭಾಳ ಚಿಕ್ಕದಾಗಿದೆ, ಆದ್ರೂ 3 ಜನ ಒಂದೇ ಟೆಂಟಲ್ಲಿ ಮಲ್ಕೊಂಡಿದ್ದೀವಿ. ಓಕೆ, ಇದು ಒಂಥರ ಹೊಸ ಅನುಭವನೇ. ಒಂದು ನಿಮಿಷ, ಇನ್ನೊಂದು ಕೊನೆಗೂ ಜೀವನ ಬರಲೇ ಇಲ್ಲ. The next day. ನೈಟು ಇದೇ ಜಾಗದಲ್ಲಿ ನಾವು ಟೆಂಟ್ ಹಾಕ್ಕೊಂಡು ಆರಾಮಾಗೆ ಕಾಲ ಕಳೆದಿದ್ದಾಯಿತು. ಏನೇನೋ ಒಂಥರ ಹೊಸ ಥರದ ಅನುಭವಗಳು, ಸ್ವಲ್ಪ ಭಯ, ಸ್ವಲ್ಪ ಹೇಗಿರುತ್ತೆ ಅನ್ನೋನ್ ಟೆರೈನ್ ಅಲ್ವಾ, ಹೇಗಿರುತ್ತೆ ಏನು ಕತೆ ಅನ್ನೋ ಒಂದು ಕುತೂಹಲ, ಅದನ್ನೆಲ್ಲ ಆ ಅನುಭವಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಜವಾಗ್ಲೂ ಹೇಳ್ತೀನಿ, ಅಂಥ ಏನು ಭಯ ಪಡುವಂಥದ್ದು ಏನು ಇರಲಿಲ್ಲ. ನನಗೇನು ಅನಿಸ್ತು ಅಂತ ಅಂದರೆ, ನಾರ್ಮಲಾಗೆ ನಾವು ಯಾವುದಾದ್ರು ಈ ಥರ ಅನ್ನೋನ್ ಅಡ್ವೆಂಚರ್ಸ್ಗಳನ್ನು ತೊಗೊಬೇಕಾದ್ರೆ ಏನಾಗುತ್ತೆ ಅಂದರೆ, ಮೈಂಡಲ್ಲಿ ಕಂಟಿನ್ಯೂಸ್ ಆಗಿ ನೆಗೆಟಿವಿಟಿ ರನ್ ಆಗ್ತಾನೆ ಇರುತ್ತೆ. ನಾವು ಆ ನೆಗೆಟಿವಿಟಿನ ಅವಾಯ್ಡ್ ಮಾಡ್ತಾ ಜಸ್ಟ್ ಪಾಸಿಟಿವಿಟಿ ಬಗ್ಗೆನೇ ಯೋಚನೆ ಮಾಡಿಕೊಂಡು, ಓಹ್ ಚಂದ್ರ ಎಷ್ಟು ಚೆನ್ನಾಗಿದೆ, ಅದೆಷ್ಟು ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಹೋದರೆ ನಮಗೆ ನಿಜವಾಗ್ಲೂ ಒಂದು ಸುಂದರವಾದ ಅನುಭವ ಸಿಗುತ್ತೆ. ಭಯ ಅದೆಲ್ಲ ಹೊರಟೋಗುತ್ತೆ ಅಂತ ಅನಿಸುತ್ತೆ. ನನ್ನ ಒಂದು ಅನುಭವ ಹಾಗೇನೆ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಅನುಭವ ಒಂಥರ ಹೊಸದು, ಒಂಥರ ಚೆನ್ನಾಗಿತ್ತು, ಆನಂದವಾಗಿತ್ತು, ತುಂಬ ಖುಷಿಪಟ್ಟು. ನಿಜವಾಗ್ಲೂ ಕಾಮಾಗೆ ಪೀಸ್ಫುಲ್ಲಾಗಿ ಕೂತ್ಕೋಬೇಕು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ನೇಚರ್ ಜೊತೆ ಅಂತ ಅಂದರೆ, ಅವ್ರಿಗೆ ಹೇಳಿ ಮಾಡಿಸಿರುವಂತಹ ಒಳ್ಳೆ ಸ್ಪಾಟ್ ಇದು. ಮೂಲೆಪೆಟ್ಲು ಹಳ್ಳಿ ಹಿಂದೆಗಡೆ ಬಂದರೆ ಆರಾಮಾಗಿ ಬ್ಯಾಕ್ ವಾಟರ್ಸ್ ಕಾಣುತ್ತೆ. ಬ್ಯಾಕ್ ವಾಟರ್ಸ್ ಹತ್ರ ಟೆಂಟ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಬನ್ನಿ. ಬಟ್ ಬಂದಾಗ ಈ ಜಾಗದಲ್ಲಿ ಕಸ ಹಾಕೋದೇ ಆಗಲಿ, ಕುಡ್ಕೊಂಡು ಗಲಾಟೆ ಮಾಡೋದೇ ಆಗಲಿ, ಅದು ಮಾತ್ರ ಮಾಡಬೇಡಿ ಅಷ್ಟೇ. ದಟ್ ಇಸ್ ಹೌ ವಿ ಕ್ಯಾನ್ ರೆಸ್ಪೆಕ್ಟ್ ನೇಚರ್. ಸೊ ಒಂದು ಒಳ್ಳೆ ಮುಂಜಾನೆ ಮತ್ತು ಒಂದು ಒಳ್ಳೆ ಸಂಜೆ ಕಳೆದಿದ್ದಾಯಿತು. ಇಲ್ಲಿಗೆ ನಾವು ಈ ಒಂದು ಸ್ಮಾಲ್ ಅಡ್ವೆಂಚರಸ್ ಟ್ರಿಪ್ನ ಮುಗಿಸುವಂತಹ ಸಮಯ. ಒಂದಿಷ್ಟು ಬ್ಯಾಕ್ ಫ್ಲಿಪ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು, ಬ್ಯಾಕ್ ಸಾಲ್ಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಪ್ಯಾಕಪ್ನ ಮುಗಿಸ್ಕೊಂಡು ಹೊರಡ್ತೀವಿ. ಬಾಯ್. ಮತ್ತೊಮ್ಮೆ ಮೈಸೂರು ಅಕ್ಕಪಕ್ಕದಲ್ಲಿ ಇರುವಂತಹ ಒಳ್ಳೆ ಜಾಗಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ,
ಸಜೆಷನ್ಸ್ ಕೊಡಿ, ಶೇರ್ ಮಾಡಿ. ಸೈನಿಂಗ್ ಆಫ್, ನಿಮ್ಮ ಮೈಸೂರು ರಾಜಕುಮಾರ. ಪ್ಯಾಕಪ್.